ಎಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾನು ನಿಮ್ಮ ಗೆಳೆಯ ಸುಹೇಲ್. ಇವತ್ತು ಕೂಡ ನಾನು ಜಿಶೋ ಪಾರ್ಟ್ 6ಅಲ್ಲಿ ಯಾವ ಸೆಟ್ಟಿಂಗ್ ಬಗ್ಗೆ ತೋರಿಸ್ಕೊಡ್ತಿದ್ದೀನಿ ಅಂತ ನಾನು ನಿಮಗೆ ಹೇಳ್ತೀನಿ. ಇವಾಗ ಜಿಶೋ ಓಪನ್ ಮಾಡ್ತಾಯಿದ್ದೀನಿ. ಆಪ್ರೇಷನ್ ಸೆಟ್ಟಿಂಗ್, ರೀಡಿಂಗ್ ಸೆಟ್ಟಿಂಗಲ್ಲಿ ಒಂದಷ್ಟು ಆಪ್ಷನ್ಗಳನ್ನ ನೋಡ್ಕೊಬರೋಣ ನಾವು ಹೇಗಿದ್ದಾವೆ ಅಂತ. ರೀಡಿಂಗ್ ಸೆಟ್ಟಿಂಗ್ ಒಳಗಡೆ ಟ್ಯಾಪ್ ಮಾಡ್ತೀನಿ. ಮೊಬೈಲ್ ಟೆಕ್ ಇನ್ ಕನ್ನಡದ ಎಲ್ಲ ವೀಕ್ಷಕರಿಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಚಾನಲ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈಗ ಒಂದೊಂದೇ ಆಪ್ಷನ್ಗಳನ್ನ ನಾನು ತೋರಿಸ್ತಾ ಹೋಗ್ತೀನಿ ಯಾವುದಾದಿದೆ ರೀಡಿಂಗ್ ಸೆಟ್ಟಿಂಗಲ್ಲಿ ಅಂತ. ಡೈನಾಮಿಕ್ ರೀಡಿಂಗ್ ಸೆಟ್ಟಿಂಗ್, ಸಾರಿ ಫ್ರೆಂಡ್ಸ್ ಕ್ಷಮೆ ಇರಲಿ, ನಾನು ಜಿಶೋನ ಇದು ಎಲೆಕ್ಮೆನ್ಸ್ನ ಸ್ಲೋ ಮಾಡ್ತೀನಿ. ಕ್ಷಮೆ ಇರಲಿ. ಅನ್ಚೆಕ್ ಸ್ಲೋ ಮಾಡಿದ್ದೀನಿ. ಲಿಸ್ಟ್ ರೀಡಿಂಗ್ ಸೆಟ್ಟಿಂಗ್, label reading setting, dynamic content reading setting, chat messages auto reading setting, screen state reading setting, caller announcement settings, character explanation, content filtering, custom label, navigate, character caller announcement settings. ಇವತ್ತು ನಾನು ತೋರಿಸ್ಕೊಡ್ತಾ ಇರೋದು ಕಾಲರ್ ಅನ್ನೌನ್ಸ್ಮೆಂಟ್ ಸೆಟ್ಟಿಂಗ್. ಇದರಲ್ಲಿ ಏನೇನಿದೆ ಅಂತ ನೋಡ್ಕೊಬರೋಣ. Read the caller's ID. Check controls whether the caller's name and number are being read automatically. Read the caller's ID. Check controls whether the caller's name and number are being read automatically on an incoming call. ಈ ಆಪ್ಷನ್ ಚೆಕ್ ಆಗಿದ್ರೆ ನೀವು ಫೋನ್ ಬಂದಾಗ ಫೋನ್ ಯಾರು ಮಾಡಿದ್ದಾರೆ ಅಂತ ತಿಳಿಸುತ್ತೆ, ಮತ್ತು ಫೋನ್ ನಂಬರು ಹೇಳುತ್ತೆ. ಇದರ ಉದ್ದೇಶ ಏನಂದರೆ ನಿಮ್ಮ ಕಾಲ್ ಬಂದಿರೋವಂಥ ಕಾಲ್ ಮತ್ತು ನಂಬರ್ನ 5 ಸತಿ ಹೇಳ್ಬೇಕಾ, ಎಷ್ಟು ಸತಿ ಹೇಳ್ಬೇಕಂತ ಇದರಲ್ಲಿದೆ ನೋಡೋಣ. 1 ಬೇಕಾದ್ರೂ ಇಟ್ಕೋಬೋದು, 3, 5, 4, 5. ನಾನು 5 ಸತಿ ಇಟ್ಕೊಂಡಿದ್ದೀನಿ. ನನಗೆ ಫೋನ್ ಬಂದರೆ ಯಾರಾದರೂ ಫೋನ್ ಮಾಡಿದ್ರೆ 5 ಸತಿ ಫೋನ್ ನಂಬರ್ ಮತ್ತು ನೇಮ್ ಸಮೇತ ರೀಡ್ ಮಾಡುತ್ತೆ. 10ವರೆಗೂ ಇಟ್ಕೋಬೋದು. ನಿಮ್ಗೆ ಇಷ್ಟ ಬಂದಂಗೆ ಇಟ್ಕೊಳ್ಳಿ. Caller and speak the duration of the finished phone call. Uncheck controls. Use ringtone volume for speaking. Uncheck controls whether the ringtone volume should be used for reading the incoming call screen. ಅಂದರೆ ಇದರ ಉದ್ದೇಶ ಏನಂದರೆ uncheck controls whether the ringtone volume should be used for reading the incoming call screen. Repeat the caller ID for user speak. Caller info TTS settings. Caller info TTS settings. Caller info TTS setting. ಇದೇನಂದರೆ select TTS and TTS rate acceleration. ಫೋನ್ ಬಂದಾಗ ಬೇರೆ TTS ರೀಡ್ ಮಾಡಿಸ್ಬೋದು, ಎಲೆಕ್ಮೆನ್ಸ್ ಅಲ್ಲದೆ ಬೇರೆ TTS ರೀಡ್ಸ್ ಮಾಡ್ಬೋದು ಅಂತ ಹೇಳ್ತಾರೆ. ಮೀನ್ಸ್ ಬೇರೆ TTS ಅಂದರೆ ಎಲೆಕ್ಮೆನ್ಸ್ ಆಗಿರ್ಬೋದು, ಈ ಸ್ಪೀಕ್ ಯಾವುದಾದ್ರು. Speak the duration of the finished phone call. Uncheck controls whether the duration of the call is automatically read when the call is finished. This use ringtone volume for speaking. Uncheck controls whether the ringtone volume should be used for reading the incoming call screen. ಅಂದರೆ ಏನಾದರೂ ಫೋನಲ್ಲಿ ರೀಡಿಂಗ್ ಮಾಡಿಸ್ತಿದ್ರೆ, ವಿಡಿಯೋ ಪ್ಲೇ ಮಾಡ್ತಿದ್ರೆ ಜಾಸ್ತಿ ರಿಂಗ್ಟೋನ್ ಬರೋ ಥರ ಸೌಂಡ್ ಇಟ್ಕೋಬೋದು ಅಂತ ಅದ್ರ ತೋರಿಸ್ತಾ ಇದೆ. ಇಷ್ಟೇ ಫ್ರೆಂಡ್ಸ್. ಇದರಲ್ಲಿ ನಾನು ಬ್ಯಾಕ್ ಬರ್ತೀನಿ. ಕೆಲವೊಂದು ಆಪ್ಷನ್ಗಳನ್ನ ಬಿಟ್ಟಿರ್ತೀನಿ, ಮತ್ತೆ ನೆಕ್ಸ್ಟ್ ಟ್ಯುಟೋರಿಯಲಲ್ಲಿ ತೋರಿಸ್ಕೊಡೋಂಥ ಪ್ರಯತ್ನ ಮಾಡ್ತೀನಿ. ನಾನು ನೆಕ್ಸ್ಟ್ ಬೇರೆ ಸೆಟ್ಟಿಂಗ್ ಹೋಗ್ತೀನಿ. ಇವಾಗಿನಿಂದ ನಾನು ಹೋಗುವಂಥ ಸೆಟ್ಟಿಂಗು ಅಡ್ವಾನ್ಸ್ ಸೆಟ್ಟಿಂಗ್ ಆಗಿರುತ್ತೆ. ಅಡ್ವಾನ್ಸ್ ಸೆಟ್ಟಿಂಗ್ ಹೋಗ್ತೀನಿ. ಅಡ್ವಾನ್ಸ್ ಸೆಟ್ಟಿಂಗಲ್ಲಿ ಏನೇನಿದೆ ಅಂತ ನೋಡೋಣ. ವಾಯ್ಸ್ ಅಸಿಸ್ಟೆಂಟ್ ಆ್ಯಂಡ್ ಟ್ರಾನ್ಸ್ಲೇಷನ್ ಮೀನ್ಸ್ ಈ ಜಮಿನಿ ಇದ್ದಿಲ್ಲ ಅದೇ ಥರ ವರ್ಕ್ ಆಗುತ್ತೆ. ಇದನ್ನು ನೋಡೋಣ ಇದರಲ್ಲಿ ಏನಿದೆ ಅಂತ. ಇಲ್ಲಿ ಏನಂದರೆ
Speech Chinese simplified unchecked. ಇದರಲ್ಲಿ ನಾವು ಇಂಗ್ಲೀಷ್ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. Chinese English checked. ಇಂಗ್ಲೀಷ್ ಚೆಕ್ ಆಗಿದೆ ನನ್ನ ಹತ್ರ. ಇದು ಲ್ಯಾಂಗ್ವೇಜ್. Recognition engine speech recognition and synthesis from google/com.google.android.ts. ಇದರಲ್ಲಿ ಗೂಗಲ್ ಡಿಟೇಲ್ಸ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. Recognition engine. ಇದು ಯಾಕೆ ಅಂದರೆ ನಮಗೆ ನಾವು ಏನಾದ್ರು ಇದ್ರ ಹೆಲ್ಪ್ ಕೇಳಿದಾಗ ಅದು Recognition default unchecked. ಡಿಫಾಲ್ಟ್ Vivo unchecked. ವೈವೋ ಇದು ಚೈನಾದವ್ರದ್ದು. Android system intelligence/com.google.android.as/com.google.android. ಇದು ಗೂಗಲ್ ಅವ್ರದ್ದು ಅನಿಸುತ್ತೆ, ಆದರೆ ನಾವು Speech recognition and synthesis from google/com.google.android.ts/com.google. ಇದು ಚೆಕ್ ಮಾಡಿ ಇಟ್ಕೋಬೇಕಾಗುತ್ತೆ. ಇದನ್ನ ಚೆಕ್ ಮಾಡಿದ್ದೀನಿ. Voice assistant and super voice commands. ಸೂಪರ್ ವಾಯ್ಸ್ ಕಮಾಂಡ್ ಇದೆ. ಇದರಲ್ಲಿ ಏನಿದೆ ಅಂತ ನೋಡ್ಕೊಬರೋಣ. Super enter keyword text box. More options. More options. Do edit download. Do ಎಡಿಟ್ ಡೌನ್ಲೋಡ್ ಅಂತ ಇದೆ. ಇದ್ರ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ. super voice commands. ಏನಂದರೆ ಇದು ಕೂಡ ಒಂದು ವಾಯ್ಸ್ ಅಸಿಸ್ಟೆಂಟ್ ಥರ ವರ್ಕ್ ಆಗುತ್ತೆ. ಇದ್ರ ಕಮಾಂಡ್ ಕೊಡೋ ಮೂಲಕ ನಾವು ಯಾವ ಆಪ್ಷನ್ ಬೇಕಾದ್ರೂ ವರ್ಕ್ ಮಾಡಿಸ್ಕೋಬೋದು. Enter keyword text. More voice assistant capability. Super voice commands. Voice assistant capability settings. ವಾಯ್ಸ್ ಅಸಿಸ್ಟೆಂಟ್ ಕೇಪಬಿಲಿಟಿ ಸೆಟ್ಟಿಂಗ್ ಇದರಲ್ಲಿ ಏನಿದೆ ಅಂತ ನೋಡ್ಕೊಬರೋಣ. Voice allow the execution of custom functions from global gesture schemes with the voice assistant checked. Allow the execution of custom functions from global gesture schemes with the voice assistant checked. ಅಂದರೆ ಆಪ್ರೇಷನ್ ಈಗ ನಮ್ಮ ಟಾಕ್ ಬ್ಯಾಕಲ್ಲಿ ಜಸ್ಟರ್ಸ್ ಇದೆಯಲ್ಲ, ಅದನ್ನು ವಾಯ್ಸ್ ಅಸಿಸ್ಟೆಂಟ್ ಮೂಲಕ ವರ್ಕ್ ಮಾಡ್ಕೋಬೇಕಂದ್ರೆ ಮೀನ್ಸ್ ಯಾವ್ದಾದ್ರು ವಾಯ್ಸ್ ಅಸಿಸ್ಟೆಂಟ್ನ ಇಟ್ಕೊಂಡು ಓಪನ್ ವಾಟ್ಸಾಪ್ ಈಗ ಓಪನ್ ಯಾವ್ದಾದ್ರು ಜಸ್ಟರ್ ಅಂತ ಹೇಳ್ಬೇಕಂದ್ರೆ ನಾವು ಜಸ್ಟರ್ ವರ್ಕ್ ಮಾಡಿಸ್ಬೇಕಂದ್ರೆ, ಇಲ್ಲಾಂದರೆ ಓಪನ್ ನೋಟಿಫಿಕೇಷನ್, ಈಗ ಓಪನ್ ರೀಸೆಂಟ್, ಈಗ ಸ್ವೈಪ್ ಲೆಫ್ಟ್ ರೈಟ್ ಮಾಡಿದ್ರೆ ರೀಸೆಂಟ್ ಆ್ಯಪ್ ಓಪನ್ ಆಗುತ್ತೆ ರೀಸೆಂಟ್, ಆ ಥರ ಇದರಲ್ಲಿ ಓಪನ್ ಮಾಡಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ. Allow the execution of custom functions from per app gesture schemes with the voice assistant checked. ಇದು ಚೆಕ್ ಆಗಿರಬೇಕಾಗುತ್ತೆ. Allow to use custom voice commands with the voice assistant checked. ಯೂಸ್ ವಾಯ್ಸ್ ಕಮಾಂಡ್ ಇದೆಲ್ಲ ಚೆಕ್ ಇದ್ರೆ ವಾಯ್ಸ್ ಅಸಿಸ್ಟೆಂಟ್ ಮೂಲಕ ಪ್ರತಿಯೊಂದು ಜಸ್ಟರ್ನ ನಾವು ಅಪ್ಲೈ ಮಾಡ್ಬೋದು ಅಂತ ತೋರಿಸ್ತಾ ಇದೆ. Allow to use super voice commands with the voice assistant checked. ಇದು ಸೇಮ್ ಆಗಿರುತ್ತೆ. Allow to execute extensions with the voice assistant checked. ಎಕ್ಸ್ಟೆನ್ಷನ್ ಇದ್ರ ಬಗ್ಗೆ ನಾನು ಆಮೇಲೆ ನಂತರದಲ್ಲಿ ಮಾಹಿತಿ ಕೊಡ್ತೀನಿ. ಯಾಕಂದರೆ ಎಕ್ಸ್ಟೆನ್ಷನ್ ಅಂದರೆ ಬೇರೆ ಇದೆ, ಅದನ್ನು ಇದರಲ್ಲಿ ವಾಯ್ಸ್ ಅಸಿಸ್ಟೆಂಟ್ ಮೂಲಕ ವರ್ಕ್ ಮಾಡ್ಬೋದು ಅಂತ ಇದರಲ್ಲಿ ಚೆಕ್ ಆಗಿದ್ರೆ ಮಾತ್ರ ಅಂತ ತೋರಿಸ್ತಾ ಇದೆ. Allow to execute tools with the voice assistant checked. ಟೂಲ್ಸ್ ಇದ್ರ ಬಗ್ಗೆ ನಾನು ನೆಕ್ಸ್ಟ್ ನಂತರದಲ್ಲಿ ಈಗಲೇ ಮಾಹಿತಿ ಕೊಟ್ಟರೆ ಅದ್ರ ಬಗ್ಗೆ ಸರಿಯಾಗಿ ಗೊತ್ತಾಗಲ್ಲ. Allow to directly click on elements with the voice assistant checked controls, whether you unchecked. Checked. Allow to open applications directly with the voice assistant checked controls, whether you can unchecked. Checked. ಇದು Allow to open applications directly with the voice assistant checked controls, whether you can open an application by just saying its name. When this option is unchecked, use the open keyword with the name of the application you wish to open. ಇದ್ರ ಉದ್ದೇಶ ಏನಂದರೆ ನೀವು ವಾಟ್ಸಪ್ ಅಥವಾ ಯಾವುದೇ ಅಪ್ಲಿಕೇಶನ್ನ ಇದರಲ್ಲಿ ಬೇರೆ ನೇಮ್ ಮೂಲಕ ಸೇವ್ ಮಾಡಿಕೊಂಡು ಆ ನೇಮ್ ಕರೆದ್ರೆ ಸಾಕು, ವಾಯ್ಸ್ ಅಸಿಸ್ಟೆಂಟ್ ಆನ್ ಮಾಡಿಕೊಂಡು ಓಪನ್ ಆಗುತ್ತೆ ಅಂತ ಹೇಳ್ತಾ ಇದೆ. Send prompts to the AI chatbot unchecked. ಚಾಟ್ ಬಗ್ಗೆನೂ ಏನೋ ಆಪ್ಷನ್ ಇದೆ, ನಾನು ಇದ್ರ ಬಗ್ಗೆ ಏನೋ ಗಮನಿಸಿಲ್ಲ, ಹಾಗಾಗಿ ನಾನು ಇದ್ರ ಬಗ್ಗೆ ಏನೋ ಮಾಹಿತಿ ಕೊಡಕ್ಕೆ ಹೋಗಲ್ಲ. Voice assistant capability settings. ಇದರಿಂದ ಬ್ಯಾಕ್ ಬರ್ತೀನಿ. Voices source target automatically copy translation. Voice assistant capability settings. Source target language Chinese. Use a custom translation engine. Edit custom search engine Bing. Use voice dictation. Append the text to mute media volume while the voice assistant is listening. Checked. Unchecked. Checked. ಚೆಕ್ ಆಗಿರ್ಬೇಕು ಫ್ರೆಂಡ್ಸ್. Navigate up. ಬ್ಯಾಕ್ ಬರ್ತೀನಿ. ಇದರಲ್ಲಿ ಇಷ್ಟೇ, ನಾನು ಯಾಕಂದರೆ ಗಮನಿಸ್ತಾ ಇರೋದ್ರಿಂದ ಇದ್ರ ಬಗ್ಗೆ ಜಾಸ್ತಿ ಮಾಹಿತಿ ಕೊಡಲ್ಲ. Navigate up. Advanced voice assistant OCR settings. OCR Timer settings. ಟೈಮರ್ ಅಂತ ಗೊತ್ತೇ ಇದೆ ನಿಮಗೆ. ಇದರಲ್ಲಿ Timers. Navigate up. ಓಕೆ ಫ್ರೆಂಡ್ಸ್, ನಾನು ಮುಂದಿನ ಭಾಗದಲ್ಲಿ ನೆಕ್ಸ್ಟ್ ಟ್ಯುಟೋರಿಯಲ್ ಬಗ್ಗೆ ತಿಳಿಸ್ಕೊಡ್ತೀನಿ. ಧನ್ಯವಾದಗಳು.